ತಾರಸಿ ಮೇಲೆ ಚೆನ್ನಾಗಿರೋ ಕಲರು ಬಿಟ್ಟೈತೆ ನೋಡಿ ದಾಸವಾಳ. ಇದು ನಮ್ಮ ಸ್ನೇಹಿತರು ಕೊಟ್ಟಿರೋ ಗಿಡ. ಪೋಸ್ಟಿಂಗಲ್ಲಿ ಅವ್ರಿಗೆ ಸಿಕ್ಕಿತ್ತು, ನಂದು ಹೋದ ವರ್ಷ ಸಿಗಲಿಲ್ಲ ಕ್ಲಬ್ಬಲ್ಲಿ. ಅವ್ರ ಪಾಪ ನನಗೆ ಕೊಟ್ಟು ಚೆನ್ನಾಗಿ ಬಂದಿದೆ ಹೂವು. ಇದು ಮೆಹಂದಿ ಗಿಡ. ಸಾಮಾನ್ಯ ಇದ್ದಿದ್ದರೆ ದಾಸವಾಳ ಹೂವು ಬಾಡೋಗಿರೋದು, ಇದು ಒಂದು ಈರುಳ್ಳಿ ಸ್ವಲ್ಪ ಮೆಂತ್ಯ ಅದನ್ನೆಲ್ಲ ಒಂದು 15 ದಿನಕ್ಕೊಂದ್ಸಲ ರುಬ್ಬಿ ಹಾಕೊಂಡ್ರೆ ತಲೆಗೆ ತಂಪು ಕೂಡ. ಇದನ್ನು ಅಕ್ಕ ನನಗೆ ಹೊಳೆನರಸೀಪುರದಿಂದ ತಂದು ಕೊಟ್ಟಿದ್ದು, ಅದು ಚೆನ್ನಾಗಿ ಬಂದಿದೆ. ಇವಾಗ ಮಲ್ಲಿಗೆ ಸೀಸನು ನೋಡಿ. ಒಂದು ಮಲ್ಲಿಗೆ ಗಿಡ ಹಾಕೊಂಡಿದ್ದೀವಿ, ಮೇಲೆ ಮೊಗ್ಗಾಗಿದೆ, ಖುಷಿಯಾಗುತ್ತೆ. ಹಾಗಲಕಾಯಿ ಇಷ್ಟ, ಹಂಗಾಗಿ ಬೀಜ ತೊಗೊಂಬಂದು ಹಾಕಿದ್ದೀನಿ. ಇನ್ನು ಹಾಗಲಕಾಯಲ್ಲೂ ಬಿಟ್ಟಿಲ್ಲ, ಇದರ ಹೂವು ಆಗ್ತಾ ಇದೆ ಇವಾಗ. ಹೂವು ಇಲ್ಲಿ ಪುಟಾಣಿದೊಂದು ಕಾಯಿ ಬಿಟ್ಟಿದೆ, ನೋಡೋಣ. ಅರ್ಶಿನ ಕೊನೆ ಒಣಗಕ್ಕೆ ಹಾಕಿದ್ದೀನಿ, ಅದನ್ನೇ ಪೌಡರ್ ಮಾಡ್ಕೊಳ್ಳೋಣ ಅಂತ. ಮೆಣಸಿನ್ಕಾಯಿ ಯಾವ ಕಾಲದ್ದು ನೋಡಿ ಇದೆಲ್ಲ. ನಮಗೆ ಈ ಕಾಲದಲ್ಲಿ ನೀನು ನೋಡಿದ ಅದೆಯಾ ಇದನ್ನ? ಇದೇನು ಅಂತ ಗೊತ್ತಿತ್ತಾ? ಮೇಲಿರೋದು ನಮಗೂ ಗೊತ್ತಿರುತ್ತೆ, ಅದು ಬೇರೆ. ಇದು ಏನು ಮಾಡೋದು ಅಂತ ನಿನಗೆ ಗೊತ್ತಿರಲಿಲ್ಲ ಅಲ್ವಾ? ಅದು ಕಾಳನ್ನ ಇದರೊಳಗಡೆ ಹಾಕಿ ಈ ಥರ ಬೇಳೆ ಮಾಡಿ ಇದನ್ನ ಕೇರಿ ಸಾಂಬಾರಲ್ಲ ಇದರಲ್ಲಿ, ಇದು ತಡ್ನಿ ಬೇಳೆ ಒಡೆ ಹಂಗೆ ಹಾಕಿದ್ರೆ ಸಾಂಬಾರು ಮಾಡ್ಬೋದು. ಕಾಳು ಥರ ಈ ಥರ ಮಾಡ್ಬಿಟ್ಟು ಇದನ್ನ ನೆನೆಸಿ ಒಡೆ ಮಾಡಿದ್ರೆ ನಮ್ಮನೇಲಿ ಯಾವಾಗಲೂ ನಮ್ಮನೇಲಿ ನಿಮ್ಮ ಮಮ್ಮಿ ಮನೇಲಿ ಮಾಡ್ತೀವಲ್ಲ ತಡ್ನಿ ಬೇಳೆ ಒಡೆ, ಇದೇ ಕಾಳೋದು. ಸ್ವಲ್ಪ ಸ್ವಲ್ಪ ಕಜ್ಜಿಗೆ ನೋಡಿ ಫ್ರೆಂಡ್. ನಮ್ಮತ್ತೆ ಇದು ಅವ್ರಿಗೆ ಈ ಥರ ತಡ್ನಿ ಬೇಳೆ ಒಡೆ ಅಂದರೆ ತುಂಬ ಇಷ್ಟ. ಸುಮಾರು ವರ್ಷದಲ್ಲಿ ಒಂದು 3 ಸೇರನ್ನ ಯಾವಾಗಲೂ ಒಡೆದು ಕೊಡ್ತಾರೆ. ಈ ಕಲ್ಲು ಇರಲಿಲ್ಲ ನಮ್ಮ ಹತ್ರ, ಈಗ ಒಂದು 2 ವರ್ಷದಲ್ಲಿ ತೊಗೊಂಡಿದ್ದೆ. ಇದು ನಮ್ಮನೇಲಿ ಫಸ್ಟ್ ಟೈಮ್ ಮತ್ತೆ ಇದನ್ನು ಕಾಳು ರೆಡಿ ಮಾಡ್ತಾ ಇರೋದು. ಹೊಸಲ ರತ್ನಮ್ಮ ಅಂತ ಇದ್ರು, ಅವ್ರ ಹತ್ರ ಒಡಿಸಿಟ್ಕೊಂಡಿದ್ದೆ. ಇವಾಗ ಫಸ್ಟ್ ಟೈಮ್ ಮತ್ತೆ ಮಾಡ್ತಾ ಇದ್ದಾರೆ. ಎಷ್ಟು ಖುಷಿ ಆಗುತ್ತೆ ನೋಡಿ ಇದೆಲ್ಲ ಹಳೆ ಕಾಲದ ನೋಡೋಕ್ಕೆ. ಇನ್ನು ಹಬ್ಬ ಅಂದರೆ ರಗ್ಗಳೆಲ್ಲ ಒಗೆಯೋದು, ಕ್ಲೀನ್ ಮಾಡೋದು ಎಲ್ಲ ಆಗಿದೆ. ಇದನ್ನು ಕೇರ್ಬಿಡೋದಾತೆ, ಕೇರ್ಬಿಟ್ಟು ಅಷ್ಟೇ ಮುಗೀತು. ಎಲ್ಲ ಸಿಪ್ಪೆ ಚೆನ್ನಾಗಿ ಗೊತ್ತಾಯ್ತಾ? ಹಾಂ, ನೀವು ಹೇಳಿ, ಈ ಕಲ್ಲು ಚೆನ್ನಾಗಿ ಗೊತ್ತಾಯ್ತಾ? ಚೆನ್ನಾಗಿ ಗೊತ್ತಾಯ್ತಾ? ಅಷ್ಟೇ. ನಾನು ತೊಗೊಂಡಿದ್ದೆ ಮನೆ ಬಾಗಿಲಲ್ಲಿ ಮಾರಾಕ್ ಬಂದಿರು. ಅಮ್ಮ ಕಾಳಾಗುತ್ತೆ ಅಜ್ಜಿ ಹೇಳ್ದಾಗ ಹಾಕು ಅದ್ಯಾ, ಇಲ್ಲಾಂದ್ರೆ ದೊಣ್ಣೆ ತಗೊಂಡು ಚೆನ್ನಾಗಿ ಹೊಡಿತಾರೆ ಅಜ್ಜಿ. ಮಿಕ್ಸ್ ಮಾಡಬಾರ್ದು, ಅದೇ ಬೇರೆ ಇರಬೇಕು, ಇದೇ ಬೇರೆ ಇರಬೇಕು. ಅದ್ಯಾ ಏನು ಹೇಳಿ ಇವಾಗ ಇದ್ರಲ್ಲಿ ಏನು ಮಾಡೋದು ಹೇಳು? ಏನು ರುಬ್ಬೇಕು? ಇದು ಮಿಕ್ಸಿಗೆ ಹಾಕಿ ರುಬ್ಬೋದಲ್ಲ, ಹೇಳು ಕರೆಕ್ಟಾಗಿ. ನಾನು ಏನು ಹೇಳಿದೆ ನಿಮಗೆ? ಕಾಳಲ್ಲ, ಕಾಳನ್ನ ಈ ಕಲ್ಲಲ್ಲಿ ಹಾಕಿ, ಇಲ್ಲಾಗಿರೋದು ಈ ಕಡೆ ಇದು ಕೇಳ್ತಾರೆ ಬೇಳೆ. ಕಲ್ಲಲ್ಲ ಅದು, ಇದು ಬೇಳೆ ಮಾಡೋ ಕಲ್ಲು ಅಂತ ಹೇಳೋದು. ಅದೆಲ್ಲ ಅಲ್ಲ, ನೀವು ತಲಾಟೆ ಮಾಡಬೇಡ, ಅದನ್ನ ತಿಳ್ಕೊಬೇಕು ನೀವು ಮಕ್ಕಳಿದ್ದೆಲ್ಲ. ಏನು ಹೇಳು? ಬೇಳೆ ಮಾಡೋ ಕಲ್ಲು ಇದು. ಹಾಂ ಹಾಂ, ಖಾರದ ಪುಡಿ ಅದೆಲ್ಲ ಸರಿತಾವು. ಅನ್ಕ ಖಾರದ ಪುಡಿ ಮಾಡ್ಕೊಂಡು ಒಂದೇ ಹಿಡ್ಕೊಂಡು ಹಬ್ಬಕ್ಕೆ ಖಾರದ ಪುಡಿ ಮಾಡ್ಕೊತಿದ್ನು. ಅಲ್ಲ, ಇವಾಗ ನೀವು 3 ಜನ ಭತ್ತನ ಕುಟ್ಟಿದ್ರೆ ಅಕ್ಕಿ ಆಯ್ತಾಯ್ತಾ ಒನ್ಕೆಲಿ? ಜಲ್ದಿ ಆಯ್ತಲ್ಲ ಅಂತ 3 ಜನ ಕುಟ್ಟೋದು. ಅವ್ರಾದ್ಮೇಲೆ ನೀವಾದ್ಮೇಲೆ ಇನ್ನೊಬ್ರು, ನೀವು ಆ ಥರ ಎಲ್ಲ ಊಟ ಮಾಡಿದಿರಾ? ಹಂಗೆ ಮಾಡ್ತಿದ್ದೀರಾ ಅಕ್ಕಿನ ಮಿಲ್ ಬರೋಕ್ಕೂ ಮುಂಚೆ? ಆಮೇಲೆ ರಾಗಿನ ಈಗ ಕೂತಿನೆಲ್ಲ ಇವಳು ನಾನು ಇಬ್ರು ಸೇರ್ಕೊಂಡು ಇಬ್ರು ಹಸಿಟ್ ಆಗುತ್ತಾ ಅವಾಗ? ಈಗ ನೋಡಿ ಈಗ ಇಬ್ರು ಈಗ ನೀನು ಈಗ ರಾಗಿ ಒಂದು ಕೊಡು, ಇದರಲ್ಲಿ ಹಸಿಟ್ ಆಯ್ತದ. ಹೌದಾ? ಅಂದ್ರೆ ಇವಾಗ ಇದು ಇಷ್ಟು ದಪ್ಪ ಇದೆಯಲ್ಲ, ಅದು ಹೆಂಗಾಯ್ತದ? ಹಂಗೆ ಸಣ್ಣ ಪುಡಿ ಆಯ್ತದೆ ರಾಗಿ. ಹೌದಾ? ಮತ್ತೆ ನಾನು ಉಳ್ಳಿ ಚುಮ್ಕುದ್ಕೆ ಉಳ್ಳಿ ಕಾಳು ಅಲ್ಲಿಗೆ ಯಾಕೆ ಬಿಡಿಸ್ಬೇಕಿತ್ತು? ಅಲ್ಲ, ಹೊಡ್ಕೊಂಡು ಪೌಡ್ರ್ ಮಾಡೋಕ್ಕಾಗಲ್ಲ ಅಲ್ವಾ ಇದರಲ್ಲಿ? ಆಯ್ತದ, ನಿಧಾನ ಪೌಡ್ರ್ ಮಾಡ್ಕೋಬೇಕಾಗಿತ್ತು. ಓ, ಮತ್ತೆ ಅದನ್ನ ಹಾಕಿ ಪೌಡ್ರ್ ದಪ್ಪ ಇರೋದು ಉಳ್ಳಿ ಕಾಳು ಹಾಕ್ದಾಗ ಪೌಡ್ರ್ ಆಗ್ಲಿಲ್ಲ ಸರಿತಾ? ಪೌಡ್ರ್ ಅಲ್ಲ, ಅದು ಬೇಳೆ ಆಯ್ತು. ಅಯ್ಯೋ, ಪುಡಿನೂ ಆಯ್ತದ. ಹೌದಾ? ಹೇಳಿ, ಪುಡಿನೂ ಆಗುತ್ತಾ? ಪುಡಿನೂ ಆಯ್ತದ. ಇನ್ನೊಂದ್ಸಲ ಹಂಗಾರೆ ನೀವು ಹುಳ್ಳಿ ಕಾಳ್ದು ಖಾಲಿ ಆಗೈತೆ ಅಂತೆ ಅಲ್ಲ, ಹಬ್ಬ ಆದ್ಮೇಲೆ ಹುಳ್ಳಿ ಕಾಳು ಹುರಿದ್ಬಿಟ್ಟು ಕೊಡು. ಉಣಸ್ಬಿಟ್ಟು ಕೊಡು, ಆಚೆ ಪುಡಿ ಆಯ್ತದೆ. ಮತ್ತೆ ಹಂಗಿರೋ ಒಳ್ಳೇದೇ. ಅದಾದ್ರೆ ಒಂದು ಪಾವೆ ಮಾಡ್ಕೋಬಹುದು ನಾವು. ಸರಿ, ಮತ್ತೆ ಯಾವ್ದಾರ ಸರಿತಾ ಎಲ್ಲ ಆಯ್ತದೆ. ಈಗ ಮಿಕ್ಸಿ ಖಾರದ ಪುಡಿ ಮಾಡ್ಕೊಳ್ಳಲ್ವಾ? ಇದ್ರಲ್ಲೂ ಖಾರದ ಪುಡಿ ಮಾಡ್ಬೋದಿತ್ತಾ? ಖಾರದ ಪುಡಿ ಕುಟ್ಟೋದು ಒನ್ಕೆಲೆ ಕುಟ್ಟಿ ಪುಡಿ ಮಾಡಿ ಒಂದ್ರಿ ಮಾಡ್ಕೋಬೇಕಿತ್ತ? ಕುನ್ನಿ ಅಂತ ಇರ್ತಿತ್ತು ಅವಾಗ, ರೋಡ್ ಸೇಪು. ಅದ್ ಮಾಡ್ಬಿಟ್ಟು ಖಾರದ ಪುಡಿನ ಮೆಣಸಿಕಾಯಿ ಧನಿಯಾ 2 ಪುಡಿ ಮಾಡ್ಕೊಂಡು, ಸಾಂಬಾರನ್ನೇ ಬೇರೆ ಹುರ್ಕೊಂಡು ಅದು ಪುಡಿ ಮಾಡ್ಕೊಂಡು ನಾವು ಮಾಡ್ಕೊಟ್ಟಾಗ ಹೋಗಿ ಒಂದಿರ ಹಿಡ್ಕೊಳ್ಳೋದು. ಪುಡಿ ಕುಟ್ಟಿ ಪುಡಿ ಮಾಡಿ ಕೊಡ್ಬೇಕು. ನೀವು ಒಂದಿರ ಹಿಡ್ಕೊಂಡು ಖಾರದ ಪುಡಿನ ಮಾಡ್ಕೊಂಡು ಯಾವ್ದಾಯ್ತಿರ್ಲಿಲ್ಲ ತಕ್ಕ ಅದಾಗ ಗೈತೀನಿ ಅಂದ್ರೆ. ಏನ್ ಮಾಡ್ತಿದ್ರಿ? ಅದ್ಯಾಕ ನಾಳೆನೆ ಮದುವೆ ಮಾಡ್ಬಿಡೋಣ ಅದಿಂಗೆ. ಈಗಿನ ಮಕ್ಕಳು ಹೆಂಗೆ ಮಾಡ್ತವೆ ಕಣೆ? ಅದೇ ಮೊಬೈಲ್ ನೋಡ್ಕೊಂಡು ಒಳ್ಳೆ ತಿಕ್ಲಂಗೆ ಈ ಕೆಲಸನಾರ ಕೊಡ್ಬೇಕಾಗಿ ಈ ಥರ ಕಲ್ಲು ಗಿಲ್ಲು ತಂದು ಕಾಳು ಮಾಡಿಡಿ, ಹಸಿಟ್ ಮಾಡಿಡಿ. ಯಾರಿಗೆ ಹೇಳ್ದೆ ನಾನು? ಅದ್ಯಾ ಇನ್ನೇನು ನೀನು ಮೊಬೈಲ್ ನೋಡ್ಕೊಂಡು ಕೂತ್ಕೊ ಅಂತ ಹೇಳವ್ರ ನಿಮಗೆ? ಕಾಳು ಹಾಕೋ, ಖಾಲಿ ಆಯ್ತು. ಕರೆಂಟ್ ಇಲ್ದಿರೋ ಮಿಕ್ಸಿ ಯಾವ್ದಾದ್ಯಾ? ಫಸ್ಟ್ ಟೈಮು ಆದ್ಯನ ಕೈಗೆ ಅವ್ರ ಅಕ್ಕ ಏನಾಗ್ತಾಳೆ? ಅಯ್ಯೋ, ನಂಗೆ ಹಾಕಕ್ಕೆ ಬರಲ್ಲ. ದಕ್ಷತೆ ಯಾವತ್ತು ಮೆಹಂದಿ ಹಾಕಿಲ್ಲ, ಬೇಕಾರೆ ಮಂಡಲ ಹಾರ್ಟ್ ಬಿಡಿಸ್ತಾಳೆ ಅಂತಾರಲ್ಲ. ಏನೋ ಇವಳು ಮಡ್ಚ್ಬಿಟ್ಟಿಲ್ಲ, ಹಿಂಗಾಗೋಯ್ತು. ಸ್ಟ್ರೈಟಾಗಿ ಇಟ್ಕೊಳಪ್ಪ ಅದ್ಯಾ. ಚೆನ್ನಾಗಿ ಗೊತ್ತಿಲ್ಲ, ಬೇಡ. ಆಕೆ ದಕ್ಷ, ಈಸಿಗೆ ಹಾಕ್ಕೊಡ್ತೀನಿ. ನೀನು ಇಲ್ಲ ಆಕೆ ದಕ್ಷ, ಅದು ಹಂಗೆ ಅದೇ ಒಂದು ಡಿಸೈನ್ ಆಗುತ್ತೆ. ಆಕೆ ಬೇಜಾರು ಮಾಡ್ಕೊಬೇಡ. ಒಳ್ಳೆ ಕತೆ ಗೊತ್ತಿಲ್ದಿರೋದನ್ನ ಏನು ಅವಳು ಏನು ಮದುವೆ ಹೆಣ್ಣ? ಅದೇ ನೀನೇನು ಮದುವೆ ಹೆಣ್ಣ? ಹೆಂಗೆ ಹಾಕಿದ್ರು ಓಕೆನಾ? ಓಕೆ ಹೇಳು ಅದ್ಯಾ. ಅದಕ್ಕಿದ್ಬಿಟ್ಟು ಆಮೇಲೆ ಏನು ಬೇಜಾರಿಲ್ಲ.
ನೀವು ಹಿಂಗೆ ಹಾಕ್ಬಿಟ್ರಿ ನೀವು ಹಂಗೆ ಹಾಕ್ಬಿಟ್ರಿ. ಸುಮ್ಮನೆ ಇರು ತರುಣ, ಹಾಳು ಮಾಡಬೇಡ. ಅಲ್ಲ ಯಾಕಂದ್ರೆ ಅಜ್ಜಿ ನೀವು ನಾನು ಹಾಕ್ತೀನಿ ಹೆಸ್ರು ಯಾಕೆ ಬರೀಬೇಕು, ಸುಮ್ಮನೆ ಏನು ಬೇಡ. ನೀನೇನು ಇದಾ ಮದುವೆ ಹುಡುಗಿನ ಹೆಸರು ಬರೀರಿ ಬರೀರಿ. ಆಯ್ತಾ ಆಧಾರ್ ಕಾರ್ಡ್ ನಿಮ್ದು? ಇಲ್ಲ, ಅವನು ವಾಪಸ್ ಕರ್ಕೊಂಡ್ಬಂದವನೇ. ಆಯ್ತೆ ಬಟ್ಟೆ ಚೆನ್ನಾಗಿಲ್ವ? ಎದಳು ಮೇಕೆ ನೋಡಿ, ಎದಳು ಹಾಕೊಳಕ್ ಬಟ್ಟೆ ಇರ್ಬೇಕಷ್ಟೇ. ಓರಾಗ ಆಡ್ಬೇಡ, ಬಿಚ್ಚು. ಕೇಳಿಸ್ಕೊತೀರಾ? ನಮ್ಗೆ ಬಟ್ಟೆ ಎಷ್ಟೇ ಮುಚ್ಚು, ಫಸ್ಟ್ ಬಟ್ಟೆ ನೆಟ್ಟಗೆ ಮಡಿಸಿ ಮಡಿಕೊಳ್ಳೋದು ಕಲ್ತಿದ್ರು ಪರವಾಗಿಲ್ಲ. ಎಷ್ಟೇ ಕೊಟ್ರು ಬೇಡ ಅಂತ ಹೇಳಲ್ಲ. ಅದು ನಮ್ಮ ಗುಣ, ಅದು ಗುಣ ಲಕ್ಷಣಗಳು. ಲಕ್ಷಣ. ಅದಕ್ಕೆ ನೀವು ಖುಷಿ ಪಡಬೇಕು. ಕೂತ್ಕೋ. ಇದು ತುಂಡ ಆಗ್ಬೋದಲ್ವಾ ಸ್ವಲ್ಪ? ನೈಸ್ ಕ್ವಾಲಿಟಿ ಡ್ರೆಸ್ ಮಾಮ್ಸ್. ಕೂತ್ಕೋ. ಹೋಗಿ ನಮಸ್ಕಾರ, ಸರಿತಾ ಶ್ರೀ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ. ಹಿಂದಿನ ದಿನವೇ ಯಾವಾಗಲೂ ರಂಗೋಲಿ ಎಲ್ಲ ಹಾಕ್ಬಿಡ್ತಾಯಿದ್ದೆ. ಈ ಸಲ ಸ್ವಲ್ಪ ಮಳೆ ಬಂದ ಕಾರಣ ಬೆಳಗ್ಗೆ ಬೇಗ ಎದ್ದು ಬಾಗಿಲೆಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆ ತುಳಸಿಗೆ ಎಲ್ಲ ಹಿಂದಿನ ದಿನವೇ ಆಗಿದ್ರೆ ಸ್ವಲ್ಪ ದೊಡ್ಡದಾಗಿ ರಂಗೋಲಿನ ಚೆನ್ನಾಗಿ ಹಾಕೋಕ್ಕೆ ಟೈಮ್ ಸಿಗುತ್ತೆ. ಬೆಳಗ್ಗೆ ಅಂದಾಗ ನನಗೆ ಪೂಜೆ ಮಾಡೋದೇ ಟೆನ್ಷನ್ ಇರುತ್ತೆ. ಹಂಗಾಗಿ ಮಾವಿನಕಾಯಿ ಮತ್ತು ಮಾವಿನೆಲೆ ಇರೋ ಥರ ಒಂದು ರಂಗೋಲಿನ ಹಾಕಿ ಇವಾಗ ಪೂಜೆಗೆ ಹೋಗಬೇಕು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಇವಾಗ ಹೋಗಿ ದೇವ್ರ ಮನೆ ಕ್ಲೀನ್ ಮಾಡಿ ದೇವರಿಗೆ ಕುಂಕುಮ ಎಲ್ಲ ಇಟ್ಟು ಹೂ ಮುಡಿಸಿ ದೀಪ ಹಚ್ಚೋದಷ್ಟೇ ಬಾಕಿ. ಇನ್ನು ನಾನು ಅದೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಕವಿತಾ ಮತ್ತು ಹುಡುಗರು ಬಂದರು. ಗಿರೀಶ್ಗೆ ಹೊರಗಡೆ ಡ್ಯೂಟಿ ಇತ್ತು, ಹಂಗಾಗಿ ಗಿರೀಶ್ ಬಂದಿರಲಿಲ್ಲ. ನಾನು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಜೊತೆಗೆ ತೊಗರಿಬೇಳೆ ಬೇಯಕ್ಕೆ ಹಾಕಿದ್ದೆ, ಅಲಸಂದೆ ಕಾಳು ಪಲ್ಯ ಮಾಡೋಣ ಅಂತ ಅದನ್ನು ಬೇಯಕ್ಕಿಟ್ಟಿದ್ದೆ. ವಡೆಗೆ ಕಾಳೆಲ್ಲ ನೆನೆಸಿಟ್ಟಿದ್ದೆ. ಕವಿತಾ ಬಂದು ನೀನು ಪೂಜೆ ಮಾಡ್ಕೊಳಕ್ಕ, ಈಗ ನಾನು ಮಾಡ್ತೀನಿ ಅಂತ ಹೇಳಿ ಅವಳು ರೆಡಿ ಮಾಡ್ಕೊಳ್ತಿರೋದ್ರಿಂದ ಅಡುಗೆ ಮಾಡಿರೋದು ಯಾವುದೂ ವಿಡಿಯೋ ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಿಲ್ಲ. ಇನ್ನು ನನಗೆ ಪೂಜೆ ಆಗಿಲ್ಲ ಅಂದರೆ ಫಸ್ಟು ನನಗೆ ಪೂಜೆ ಆಗಿಬಿಡ್ಬೇಕು, ಆಮೇಲೆ ಮಿಕ್ಕೆಲ್ಲ ಕೆಲಸ ಜೊತೆಗೆ ಒಬ್ಬಳೇ ಇದ್ದರೂ ಅಡುಗೆ ಇದು ಮಾಡ್ಕೊಳ್ತಾ ಇರ್ತೀನಿ. ಈಗ ಕವಿತಾ ಬಂದಲ್ಲ, ಹಂಗಾಗಿ ಫುಲ್ಲು ನನ್ನ ಗಮನ ಪೂಜೆ ಮೇಲೆ ಹೋಗಿದೆ. ನಾನು ಬರೋಷ್ಟರಲ್ಲಾಗಲೇ ಕವಿತಾ ವಡೆ ಕಾಳೆಲ್ಲ ಸೋರು ಹಾಕಿ ವಡೆಗೆ ರೆಡಿ ಮಾಡ್ಕೋತಾ ಇದ್ಲು. ನಿಜವಾಗ್ಲೂ ತರುಣು ಹೆಲ್ಪ್ ಮಾಡ್ತಾಯಿದ್ದ ಕವಿತಾ ಆಂಟಿಗೆ ಹಚ್ಕೊಡೋದು ಅದು ಇದು ಎಲ್ಲ. ಇನ್ನು ದಕ್ಷತಾ ಕೆಲಸ ಅವಳು ಮಾಡಿಕೊಡ್ತಾಯಿದ್ಲು. ನಮ್ಮನೇಲಿ ಪ್ರತಿ ಸಲನೂ ನಮ್ಮ ಮನೆಯವ್ರು ನನಗೆ ಹೆಲ್ಪ್ ಮಾಡಿಲ್ಲ ಅಂದರು ಮಕ್ಕಳು ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ಮಾವಿನಕಾಯಿ ಚಿತ್ರಾನ್ನಕ್ಕೆ ತುರಿದಿಟ್ಟು, ತೊಗರಿಬೇಳೆ ಬೇಯಕ್ಕಿಟ್ಟು, ಅಲಸಂದೆ ಕಾಳು ಬೇಯಕ್ಕಿಟ್ಟು ಎಲ್ಲ ರೆಡಿ ಮಾಡಿದ್ದೆ. ಅರ್ಧ ಕೆಲಸ, ಇನ್ನು ಅರ್ಧ ಕೆಲಸ ಕವಿತಾ ರೆಡಿ ಮಾಡಿದ್ಲು. ಇನ್ನು ಮಕ್ಕಳಿಗೆ ಟೈಮ್ ಆಗುತ್ತೋ ಅಂತ ಹೇಳಿ ಚಿತ್ರಾನ್ನ ಮಾಡಿ ವಡೆ ಮಾಡಿ ಅವ್ರಿಗೆ ಹುಡುಗರಿಗೆ ಮತ್ತು ಎಲ್ರಿಗೂ ಫಸ್ಟ್ ತಿಂಡಿನ ಕೊಟ್ಬಿಟ್ವಿ, ಆಮೇಲೆ ಊಟ ಮಾಡ್ಕೊಂಡ್ರಾಯ್ತು ಅಂತ. ಇನ್ನು ನಾವು ಕವಿತಾನ ಕೂತ್ಕೊಂಡು ತಿಂಡಿ ಎಲ್ಲ ತಿಂದು ಆಮೇಲೆ ಒಬ್ಬಟ್ಟನ್ನ ಬೇಯಿಸಿ ದೇವರಿಗೆ ನೈವೇದ್ಯ ಮಾಡಿಟ್ಟು ಮಧ್ಯಾಹ್ನ ಎಲ್ರಿಗೂ ಊಟ ಹಾಕ್ಕೊಟ್ವಿ. ಮನೇಲಿ ನೆಂಟರು ಮತ್ತು ಹೋಗೋರು ಬರೋರು ಜಾಸ್ತಿ ಆದಾಗ ಕೆಲವು ವೀಡಿಯೋಗಳ್ನ ತೊಗೊಳಕ್ಕೆ ಆಗೋಲ್ಲ. ಎಷ್ಟಾಗುತ್ತೆ ಅಷ್ಟು ಮಾತ್ರ ತೊಗೊಂಡಿದ್ದೀನಿ ಈ ಸಲ. ನಾನು ದಕ್ಷತಾಗೆ ಒಂದು ಡ್ರೆಸ್ನ ಬುಕ್ ಮಾಡಿ ತರಿಸಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ಅವಳ ಹತ್ರ ಆ ಥರ ಲೈಟ್ ಪ್ಯಾರೆಟ್ ಗ್ರೀನ್ ಇರಲಿಲ್ಲ, ಪ್ಯಾಂಟ್ ವಿತ್ ಟಾಪು ಹಬ್ಬಕ್ಕೆ ಅಂತ. ಅವಳು ಫಸ್ಟ್ ಅದು ನನಗೆ ಇಷ್ಟ ಆಗಲಿಲ್ಲ ಅಮ್ಮ ಅಂತ ಹೇಳಿದ್ಲು. ಹಾಕ್ಕೊಂಡ್ಮೇಲೆ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಅಂತ ಇಷ್ಟಪಟ್ಟಳು. ಅದು ಸಾಕಾಗಲ್ಲ ಅಂಥೇಳಿ ಅವರ ಅಪ್ಪಂಗೆ ಗೊತ್ತಿರಲಿಲ್ಲ ನಾನು ತರಿಸಿರೋದು. ಅವರಪ್ಪ ಏನು ಮಾಡಿದ್ರು, ಹಬ್ಬಕ್ಕೇನು ಬೇಡವೇನ್ರಪ್ಪ ಅಂತ ಕೇಳಿದ ತಕ್ಷಣ ಇಲ್ಲಪ್ಪ ನನಗೆ ಡ್ರೆಸ್ ಬೇಕು ಅಂತ ಹೇಳಿ ಅವಳು ತರುಣ್ ಇಬ್ರಿಗೂ ಅಮೌಂಟ್ ಇಸ್ಕೊಂಡು ಅವ್ರಿಗೆ ಬೇಕಾಗಿರೋಂಥ ರಿಲಯನ್ಸಲ್ಲೋ ಎಲ್ಲೋ ಹೋಗಿ ಅವರು ಒಂದು 4-5 ಮತ್ತೆ ಟಾಪ್ಗಳು, ಅವನಿಗೆ ಒಂದೆರಡು ಶರ್ಟು ಎಲ್ಲ ತೊಗೊಂಡು ಬಂದಳು. ಇನ್ನು ನಾನು ಹಬ್ಬಕ್ಕೆ ಅಂತ ಒಂದು ಸ್ಯಾರಿ ತೊಗೊಂಡಿರೋದು. ಬ್ಲೌಸು ಸ್ಟಿಚಿಗೆ ಕೊಟ್ಟರೆ ಏನಂತ ಗೊತ್ತಿಲ್ಲ, ಈ ಸಲ ಅವರು ಬ್ಲೌಸೇ ಕೊಡಲಿಲ್ಲ. ನನಗೆ ಅದೊಂದು ಬೇಜಾರಾಯಿತು. ಯಾವಾಗಲೂ ಬ್ಲೌಸು ಕೊಟ್ಬಿಟ್ರೆ ನಿಜವಾಗ್ಲೂ ಬೆಳಗ್ಗೆ ಸ್ನಾನ ಆದ ತಕ್ಷಣ ಅದು ಹಾಕ್ಕೊಂಬಿಟ್ರೆ ಏನೋ ಒಂಥರ ಖುಷಿಯಾಗುತ್ತೆ, ಹೊಸ ಬಟ್ಟೆ. ಅದು ನನಗೆ ಕೊಡಲಿಲ್ಲ ಅವರು ಅನ್ನೋ ಕಾರಣಕ್ಕೆ ಯಾವ ಬಟ್ಟೆ ಇದೆ ಅದೇ ಸದ್ಯ ಮಧ್ಯಾಹ್ನದ ಅಷ್ಟರಲ್ಲಿ ಕೊಡ್ತೀನಿ ಅಂದರು. ಮತ್ತು ಮಧ್ಯಾಹ್ನ ಒಂದು 12 ಗಂಟೆಗೆ ಫೋನ್ ಮಾಡಿದೆ, ಆವಾಗಲೂ ಸಿಗಲೇ ಇಲ್ಲ ನನಗೆ. ಸರಿ, ನನಗೂ ಇನ್ನು ಟೈಮೂ ಇರಲಿಲ್ಲ ಅಂಥೇಳಿ ಬೆಳಗ್ಗೆ ಸ್ನಾನ ಮಾಡಿ ಯಾವ ಬಟ್ಟೆ ಹಾಕಿದ್ದೆ ಅದರಲ್ಲೇ ಎಲ್ಲ ಇಡೀ ದಿನ ಹಬ್ಬ ಕೆಲಸ ಇದೇ ಆಯಿತು. ನಿಮ್ಮ ಮನೆಗಳಲ್ಲಿ ಹೆಂಗಾಯಿತು ಅಂತ ಕಮೆಂಟ್ ಮಾಡಿ.
ಅವ್ರು ಯಾರೋ ಮಾಸ್ಟ್ರು ಫೋನ್ ಮಾಡಿದ್ರು ಕಾಲಲ್ಲಿ ಬರೀತಾವನೆ ಅಂತ. ಹೌದಾ? ಪಂಚಿಗೆ ಪಂಚು ನಾನು ನಾನೇ ಬಿಡಿ ಅವನಿಗೆ ಹೆಂಗೆ ಬೇಕಂಗೆ ಬರ್ಕೊಬರ್ಲಿ, ನಮ್ಗೇನು ಬೇಜಾರಿಲ್ಲ. ಬಿಸಿ ಬಿಸಿ ವಡೆ ಮಗ ತೆಳಗಡೆ ಅದ್ಯಾಲ್ ನೋಡು ಹಾಕಲ್ಲ. ಹಬ್ಬ ಅಂದರೆ ಬಟ್ಟೆ ಮತ್ತು ಊಟ ಇದೇ ತಾನೇ ಇಂಪಾರ್ಟೆಂಟು. ಹಂಗಾಗಿ ನಮ್ಮನೇಲಿ ಅಡುಗೆಗೆ ಪಲ್ಯಗಳು ಅದೆಲ್ಲ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ ಪ್ರಕಾಶು. ಹಬ್ಬ ಅಂದರೆ ಬಾಳೆ ಎಲೆ ಫುಲ್ಲು ಪಲ್ಯಗಳು ಎಲ್ಲ ಇದ್ರೇ ಅವ್ರಿಗೆ ಹಬ್ಬ ಅನ್ಸೋದು, ಮತ್ತು ಖುಷಿಯಾಗಿ ಊಟ ಮಾಡ್ತಾರೆ. ಖುಷಿಯಾಗಿ ಊಟ ಮಾಡೋರಿದ್ರೆ ನಮ್ಗೆ ಅಡುಗೆ ಮಾಡೋರಿಗೂ ಖುಷಿನೇ ಅಲ್ವಾ. ನಮ್ಮನೇಲಿ ಈ ಥರ ಹಬ್ಬ ಮಾಡಿದ್ವಿ, ನಿಮ್ಮನೆ ಯಾವ ಥರ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಹಬ್ಬ ಆದಾಗಿಂದ ಗಂಟಲು ಸರಿಯೇ ಇಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.